सदा आनन्दतीर्थमतुलं भजे तापत्रयापहम् काले फलति सुरद्रुः चिन्तामणिरपि याचने दाता वर्षति सकलमभीष्टं दर्शनमात्रा श्रीपादरामुनिः नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः धीरश्रीराघवेन्द्रत्वदतुलरसनारङ्गनृत्यस्वयम्भू योषाधुमिल्लभारश्लथकुसुमततीः त्वद्गिरः सङ्गिरामः याभिः सम्मिश्रिताभिर्निरवधिवसुधा विश्रुता सा सुधापि शोणीगीर्वाणगम्यं परिमलमतुलं साम्प्रतं सम्प्रपेदे आगतादित्रिकालग्नमागमार्थविशारदं यागभोगसमायुक्तं भागण्णार्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे श्रीशाङ्घ्रिसेवकं नित्यं भूषुराग्रकुलोद्भवं वासमादिशिलाक्षेत्रं शेषदासगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं रामपादसदासक्तं कामादिगुणवर्जितं भूमिपतिगुरुप्रीतं श्यामसुन्दरमाश्रये हरि ओम्। ದಿವ್ಯವಾದ ಪರ್ವಕಾಲ ಶ್ರೀಪಾದರಾಜ ಗುರುಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ ಇವತ್ತು. ಇಂಥ ಸುದಿನ ಮಂತ್ರಾಲಯ ಪ್ರಭುಗಳ ದಿವ್ಯ ಸನ್ನಿಧಾನದಲ್ಲಿ ದಾಸರಾಯರ ಹರಿಕಥಾಮೃತ ಸಾರ ಪಾರಾಯಣದ ಸಹಸ್ರಾವೃತ್ತಿ ಏನು ಪಾರಾಯಣ ಮಾಡಿದ್ದೀರಿ ಅದನ್ನು ಗುರುಗಳಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಅಂತ ಬಹಳ ಅಪೂರ್ವವಾದ ಕಾರ್ಯ ಇದು. ಭಗವಂತನಿಗೆ ಪ್ರೀತಿಯಾಗುವ ಕಾರ್ಯ ಇದು ಹರಿಗುರುಗಳಿಗೆ. ಯಾಕೆ ಅಂದರೆ ದೇವರು ಹೇಳೋ ಕಾಲಕ್ಕೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ ನಾನಾ ವಿಧವಾದ ದ್ರವ್ಯಗಳನ್ನು ತಗೊಂಡು ಆಹುತಿ ಹಾಕ್ತಿರಲ್ಲ ಅದು ಶ್ರೇಷ್ಠ, ಅದಕ್ಕಿಂತಲೂ ಜ್ಞಾನಯಜ್ಞ ಅಂತ ಏನು ಮಾಡ್ತೀಯಲ್ಲ ಅದು ತುಂಬ ಶ್ರೇಷ್ಠ, ಅದಕ್ಕೆ ನನಗೆ ತುಂಬ ಪ್ರೀತಿಕರವಾದದ್ದು ಅಂತ ಭಗವಂತ ಹೇಳೋ ಮಾತು. ಅಂಥದ್ರೊಳಗೆ ನಮ್ಮ ಮಾನವೀಯ ಪ್ರಭುಗಳ ಹರಿಕಥಾಮೃತ ಸಾರ ಕೃತಿ ಅಂದರೆ ಅದು ಅದ್ಭುತವಾದ ಕೃತಿ. ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅನಿರ್ವಚನೀಯ ಅಂತ ಒಂದೇ ಮಾತು ಹೇಳಬೇಕಷ್ಟೇ, ವರ್ಣಿಸಲಸದಳ ಅಂತ ಹೇಳ್ತಾರಲ್ಲ ಹಾಗೆ. ಯಾವ ಕೋನದಿಂದ ಹರಿಕಥಾಮೃತ ಸಾರವನ್ನು ವಿವೇಚನೆ ಮಾಡಬೇಕು ನಾವು ಅದಕ್ಕೆ ಹೇಳ್ತಾರೆ. ದಾಸರಾಯರ ವೈಶಿಷ್ಟ್ಯದ ಬಗ್ಗೆ ಹೇಳೋ ಕಾಲಕ್ಕೆ ಅಭಿನವ ಪ್ರಾಣೇಶ ಮುಖರಲ್ಲಿ ಹೇಳೋದೇನು ಅಂದರೆ, ನಮ್ಮ ದಾಸರಾಯರು ಎಂಥವ್ರು ಇಂಥ ಕೃತಿ ರಚನೆ ಮಾಡಿದವರು ಅಂತ ಹೇಳಬೇಕಾದ್ರೆ, ಹರಿದಾಸ ರತ್ನಾಕರ ಹರಿಪೂರ್ಣ ಹಿಮಕರ ಹರಿದಾಸ ಹರಿವಿಷ್ಟರ ತೋಳ್ ಮೆರೆವ ಗುರುವರ ಹರಿದಾಸ ನಿಕರೋದ್ಧಾರ ಮಾಡಿದ ಗುರುವರ ಹರಿಕಥಾಮೃತ ಸಾರಗರೆದರ ಹರಿಜನರಿಗುಣಿಸಿದ ಮಹಾತ್ಮರ ಹರಿಮತ ಶರಧಿ ಹರಿಜರನಿ ಪರ ಹರಿಯನೊಲಿಸಿದ ಹರಿಯ ದಾಸರ ನೆನೆವೆ ನಾನು ಅನುದಿನದಿ ಜಗನ್ನಾಥ ದಾಸರ ವನಜ ಪಾದವ ಮುದದಿ ಪರಮಾದರದಿ ಕನಸಿಲಾದರು ದುರ್ವಿಷಯಗಳ ನೆನೆಸದಿರುವರ ಕನಕ ಭಾಂಗರ ಇನಸುತನ ಸಮತ್ಯಾಗಿ ವರ್ಯರ ಅನಿಶ ಪಂಢರಿ ಪಾದ ಸ್ಮರಿಪರ ನೆನವೆ ನಾನು ಅನುದಿನದಿ ಜಗನ್ನಾಥ ದಾಸರ ವನಜ ಪಾದವ ಮುದದಿ ಪರಮಾದರಾದಿ ಹರಿದಾಸ ರತ್ನಾಕರ ಪರಿಪೂರ್ಣ ಹಿಮಕರ ಹರಿದಾಸ ಹರಿವಿಷ್ಟರ ದೋಳು ಮೆರವ ಗುರುವರ ಅಂತಾರೆ. ಹರಿದಾಸ ಅನ್ನೋದು ಈ ದಾಸ ಸಾಹಿತ್ಯ ಸಮುದ್ರ ಇದ್ದಾಗಿದ್ದರೆ
ಈ ಸಮುದ್ರದ ಪೂರ್ಣಚಂದ್ರ ಅಂದರೆ ಅದು ನಮ್ಮ ದಾಸರಾಯರು ಮಾನವಿ ಪ್ರಭುಗಳು. ಅವರು ಹೇಗೆ ಚಂದ್ರ ಉದಯಿಸಿದಾಗ ಸಮುದ್ರ ಉಕ್ಕೇರ್ತದಲ್ಲ, ದಾಸರಾಯರ ಹೆಸರು ಕೇಳಿದ್ರೆ ಸಾಕು, ಬರೀ ದಾಸರಾಯರ ಹೆಸರು ಅಷ್ಟೇ ಅಲ್ಲ, ಮಾನವಿ ಅಂತ ಕೇಳಿದ್ರೆ ಸಾಕು, ಅದೇನೋ ಅನಿರ್ವಚನೀಯೋ ಅದು ಆನಂದ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತಂದ ಹಾಗೆ ಮಾನವಿ ಅಂತಂದರೆ ದಾಸರಾಯರು ಊರೋದು ಅಂತ ಅಷ್ಟು ಪುಳಕಿತರಾಗ್ಬಿಡ್ತೀವಿ ನಾವು. ಹರಿದಾಸ ಪರಿಪೂರ್ಣ ಯುವಕರ ಎಂಥವರು ಅಂತಂದರೆ ಆ ಮಹಾನುಭಾವರು ಹರಿದಾಸರ ಹರಿವಿಷ್ಟರದೋಳು ಮೆರೆವ ಗುರುವರ ಅಂತ ಈ ಮಹಾ ಸಂದರದಲ್ಲಿ ಮೆರೆದು ಬರ್ತಾರಂತ, ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರ್ತಕ್ಕಂಥವ್ರು ಅಂತ ದಾಸರಾಯರಿಗೆ. ಇದು ಹೇಳಬೇಕಾದ್ರೆ ದಾಸರಾಯರ ಹರಿಕಥಾಮೃತ ಸಾರ ಅನ್ನೋದು ಹೇಗೆ ಅಂತಂದರೆ ಅದು ಸಾಕ್ಷಾತ್ ಪ್ರಾಣದೇವರ ಪ್ರತೀಕ ಇದ್ದ ಹಾಗೇನೆ ಅಂತ ಚಿಂತನೆ ಮಾಡಬೇಕು. ದ್ವಾತ್ರಿಂಶಲ್ ಲಕ್ಷಣೋಪೇತಃ ಅಂತ 32 ಲಕ್ಷಣಗಳನ್ನು, ಜೀವೋತ್ತಮರಿಗೆ ಮಾತ್ರ ಅಷ್ಟು ಲಕ್ಷಣಗಳಿರ್ತಾವೆ. ಆಮೇಲೆ ಗರುಡಾದಿ ದೇವತೆಗಳ ಅದಕ್ಕಿಂತ ಕಮ್ಮಿ ಲಕ್ಷಣಗಳು ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ಹಾಗೆ ದಾಸರಾಯರ ಹರಿಕಥಾಮೃತ ಸಾರ ಅನ್ನುವ ಗ್ರಂಥ ಅದು ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದ್ದಾಗೆ, ಪರಮಾತ್ಮನ ಸನ್ನಿಧಾನವನ್ನು ಹೊತ್ತು ನಿಂತ ಪ್ರಾಣದೇವನ ಪ್ರತೀಕ ಇದ್ದ ಹಾಗೆ ಅಂತ ಅನುಸಂಧಾನ ಮಾಡಬೇಕು. ಆ ಕೃತಿಯಲ್ಲಿ ದಾಸರಾಯರು ಹೇಳೋ ಕಾಲಕ್ಕೆ ಉಲ್ಲೇಖ ಮಾಡುವ ಒಂದು ಪದ್ಯ ಅಂದರೆ, ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಸರ್ವಜೀವರ ಬುದ್ಧಿಯೊಳು ನೆಲೆಸಿದ್ದು ಕೃತಿಪತಿ ಬುದ್ಧಿಯನಿಸುವನು. ಸಿದ್ಧಿಯನಿಸುವ ಸಂಕರುಷಣ ಪ್ರಸಿದ್ಧ ನಾಮಕ ವಾಸುದೇವನ ವದ್ಯರೂಪ ಚತುಷ್ಟಯಗಳರಿಕವನೇ ಪಂಡಿತನು. ವ್ಯಾಪ್ತಿ ಸಂಧಿಯಲ್ಲಿ ದಾಸರಾಯರು ಹೇಳೋ ಕಾಲಕ್ಕೆ ನಾನಾ ವಿಧವಾದ ಪರಮಾತ್ಮನ ರೂಪಗಳನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಬಂದಾಗ ಪಂಚರೂಪ, ಚತುರೂಪಗಳು ಅಂತ 4 ರೂಪಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಹೀಗೆ ಹೇಳ್ತಾ ಬಂದಾಗ ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ 4 ರೂಪಗಳು ಏನೇನು ಕಾರ್ಯವನ್ನು ಮಾಡಿಸ್ತಾವೆ ಅಂತ ಯಾರು ಮಾತಾಡಬಾರದು ಗುರುಗಳ ಸನ್ನಿಧಾನದಲ್ಲಿ ಚಿಂತನೆ ಆಗಬೇಕಾದ್ರೆ ಯಾರು ಮಾತಾಡಬಾರ್ದು. ಅಲ್ಲಿ ದಾಸರಾಯರು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವರ ಬಗ್ಗೆ ನಿರೂಪಣೆ ಮಾಡೋ ಕಾಲಕ್ಕೆ ಅನಿರುದ್ಧನಿಗೆ ವಿದ್ಯಾ ಅಂತ ಹೆಸರು, ವಿದ್ಯಾನಾಮಕನಾದವನು ಅಥವಾ ವಿದ್ಯೆ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ ವಿದ್ಯೆ ಅಂತ ಹೇಳ್ತೀವಿ, ಅವನಿಗೆ ವಿದ್ಯೆ ಅಂತ ಹೆಸರು. ಆಮೇಲೆ ಪ್ರದ್ಯುಮ್ನನಿಗೆ ಬುದ್ಧಿ ಅಂತ ಹೆಸರು, ಸಿದ್ಧಿ ಅನ್ನೋದು ಸಂಕರ್ಷಣ ಹೆಸರು. ಆಮೇಲೆ ವಾಸುದೇವನಿಗೆ ಸಿದ್ಧಿ ಅಂತ ಹೆಸರು, ಪ್ರಸಿದ್ಧಿ ಎಂಬುದಾಗಿ ಹೆಸರು ಅಂತ ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಅಂತ 4 ಅಂಶಗಳನ್ನು ತಿಳಿಸಿಕೊಡ್ತಾರೆ. ಇದು ದಾಸರಾಯರ ಜೀವನದಲ್ಲೂ ಹಾಸು ಹೊಕ್ಕಾಗಿತ್ತು ಈ ಪ್ರಸಂಗ ಅಂತ ನಾವು ನೋಡಬಹುದು. ಹೇಗೆ ಅಂತಂದರೆ ದಾಸರಾಯರು ಸಂಚಾರ ಮಾಡ್ತಾ ಇರೋ ಕಾಲ ಬಹಳ ದುರ್ಭರವಾದ ಕಾಲ, ನಿಜ ಹೇಳಬೇಕು ಅಂದರೆ. ಯಾಕೆಂದರೆ ಎಲ್ಲ ಕಡೆ ಸನಾತನ ಧರ್ಮದ ವಿರೋಧಿಗಳೇ ಇದ್ದ ಸಮಯ ಅದು. ಸವಣೂರಿಗೆ ಹೋದರೆ ಅಲ್ಲಿ ಪಠಾಣರ ಆಳ್ವಿಕೆ, ಅದಾದಮೇಲೆ ಈ ಕಡೆ ಮೈಸೂರು ಪ್ರಾಂತ್ಯಕ್ಕೆ ಬರ್ತೀವಿ, ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಬರ್ತೀವಿ ಅಂತಂದರೆ ಸುಲ್ತಾನರ ಆಳ್ವಿಕೆ. ಅದು ಬಿಟ್ಟರೆ ದಾಸರಾಯರು ಎಲ್ಲಿ ಹೋಗ್ತಾ ಇದ್ರು ಅಂದರೆ ಒಂದು ಸುರಪುರದ ಸಂಸ್ಥಾನಕ್ಕೆ ಹೋಗ್ತಾ ಇದ್ರು. ಆಮೇಲೆ ಮುಂದೆ ಕಾಲಾಂತರದಲ್ಲಿ ಮುಮ್ಮಡಿ ಒಡೆಯರು ಅಂದರೆ ಮೈಸೂರು ರಾಜ ಒಡೆಯರು ಏನು ಬರ್ತಾರಲ್ಲ, ರಾಜಮನೆತನದವರು, ಆವಾಗ ಬಂದಾಗ ಅಲ್ಲಿಯೂ ದಾಸರು ಸಂಚಾರ ಮಾಡ್ತಾ ಬರ್ತಾರೆ. ಮೊದಲನೇ ಸಾರಿ ಬಂದಾಗ ದಾಸರಾಯರ ಶಿಷ್ಯರಿರೋರನ್ನು, ಎಂಥವ್ರು ದಾಸರಾಯರ ಶಿಷ್ಯರು ಅಂತಂದರೆ ಪ್ರಾಸಂಗಿಕವಾಗಿ ಬಂದಿದ್ದಕ್ಕೆ ಹೇಳ್ತೀನಿ. ದೊಡ್ಡ ದೊಡ್ಡ ಮನೆತನದವರಲ್ಲೇ ನಮ್ಮ ಜಗನ್ನಾಥ ದಾಸರಾಯರ ಶಿಷ್ಯರು. ಆವಾಗ ಮೈಸೂರು ಒಡೆಯರ ಸಂಸ್ಥಾನದೊಳಗೆ ಒಬ್ಬ ಸೇನಾ ನಾಯಕ ಇದ್ದ, ಫೌಜ್ದಾರ್ ಅಂತ ಕರೀತಾ ಇದ್ರು ಆ ಕಾಲಕ್ಕೆ, ವೆಂಕಟ ಸುಬ್ಬಯ್ಯ ಅಂತ ಅವನ ಹೆಸರು. ಅವನು ದಾಸರಾಯರ ಶಿಷ್ಯ, ಅವನು ಜಗನ್ನಾಥ ದಾಸರಾಯರಿಂದ ಪ್ರಭಾವಿತನಾದವನು. ಅದ್ರ ಜೊತೆಗೆ ಮಾಮಲೆದಾರರು ಅಂತ ಕರೀತಾ ಇದ್ರು. ಈ ಈಕ್ವಲ್ DC ಪೋಸ್ಟ್ ಇವತ್ತಿಗೆ ಆ ಬ್ರಿಟಿಷ್ ಸರ್ಕಾರದೊಳಗೆ ಮಾಮಲೆದಾರ ಹುದ್ದೆಯಲ್ಲಿದ್ದವರು ಭಗವಂತರಾಯರು ಅಂತ, ಅವರಿಗೆ ಚಿಕ್ಕೋಡಿ ಭಗವಂತರಾಯರು ಅಂತ ಕರೀತಾ ಇದ್ರು. ಎಂಥ ವಿದ್ವತ್ ಅವರಿಗೆ ಅಂದರೆ ದಾಸರಾಯರ ಶಿಷ್ಯತ್ವವನ್ನು ವಹಿಸಿ ನನಗೆ ಉದ್ಧಾರ ಮಾಡಿ ಅಂದಾಗ ಪ್ರಾಣನಾಥ ವಿಠಲ ಅಂತ ಅವ್ರಿಗೆ ಅಂಕಿತ ಕೊಡ್ತಾರೆ ಮಾನವಿ ಪ್ರಭುಗಳು. ಕೊಟ್ಟಾದಮೇಲೆ ವಿಶೇಷವಾಗಿ ಅವ್ರಿಗೆ ಶಾಸ್ತ್ರ ಪಾಠವನ್ನು ಉಪದೇಶ ಮಾಡಬೇಕು ಅಂತ ವಿದ್ವಾಂಸರನ್ನಿಟ್ಟು ಆಜ್ಞೆ ಮಾಡಿ ಶಾಸ್ತ್ರ ಪಾಠ ಪ್ರವಚನ ಮಾಡಿಸಿದರೆ ದಾಸರ ಅನುಗ್ರಹ ಬಲದಿಂದ ಬ್ರಹ್ಮಸೂತ್ರಾರ್ಥ ಪ್ರದೀಪಿಕಾ ಅಂತ ಒಂದು ಗ್ರಂಥ ಬರೀತಾರೆ. ಸಂಸ್ಕೃತ ಭೂಯಿಷ್ಠವಾದ ಗ್ರಂಥ ಅದು. ಇವರು ನೋಡಿದ್ರೆ ಲೌಕಿಕವಾದ ವಿದ್ಯೆಯಲ್ಲಿದ್ದವರು, ಆದರೆ ಬರೆದ ಗ್ರಂಥ ಬ್ರಹ್ಮಸೂತ್ರದ ಅರ್ಥ ಏನೇನು, ಯಾವ್ಯಾವ ಅಧಿಕರಣದಲ್ಲಿ ಏನು ಬರುತ್ತೆ ಅನ್ನೋದನ್ನು ವಿಸ್ತಾರವಾಗಿ ಬರೀತಾರೆ ಅಂಥವರು. ಆಮೇಲೆ ನಮ್ಮ ಪ್ರಾಣೇಶ್ ದಾಸರಾಯರು, ಶ್ರೀಶಂಕರಂತೂ ಅದ್ಭುತ. ಅದು ದಾಸರಾಯರ ದೇಹ ಅನ್ನೋದಿತ್ತು ಅಂದರೆ ಅದಕ್ಕೆ ದೇಹಾಖ್ಯ ರಥಕ್ಕೆ 2 ಚಕ್ರ ಇದ್ದಾಗಿರ್ತಾ ಇದ್ರು ಅಂತ ಹೇಳ್ತಿದ್ರು ದಾಸರು.
ಒಂದು ಪ್ರಾಣೇಶ್ ದಾಸರು ಒಂದು ಚಕ್ರ, ಆದರೆ ಶ್ರೀದೇವಿ ಕೊಂಡ್ರೆ ಇನ್ನೊಂದು ಚಕ್ರ ಅಂತ ಅವರನ್ನು ಶ್ಲಾಘನೆ ಮಾಡ್ತಾ ಇದ್ರು. ಅಂತಹ ದೊಡ್ಡ ದೊಡ್ಡ ಮನೆತನದವರು. ಆಮೇಲೆ ಹುಂಡೇಕಾರದಾಸರು ಅಂತ ಶ್ರೀಶ ವಿಠಲರು. ಇವ್ರ ವಿಶೇಷ ಏನು ಅಂದರೆ, ತಿರುಪತಿಗೆ ಹೋಗ್ತಾ ಇದ್ದಂತಹ ಗೋಸಾಯಿಗಳು ಅಂತಿರ್ತಾ ಇದ್ರು ಆ ಕಾಲಕ್ಕೆ. ಅವರಿಗೆ ಯಥೇಚ್ಛವಾಗಿ ಧನವನ್ನು ಕೊಟ್ಟು ಕಳಿಸೋರಂತ, ಅವ್ರು ಹುಂಡಿಗೆ ಹಣ ಹಾಕ್ತಾ ಇದ್ರು ಇವರು. ಅದಕ್ಕೋಸ್ಕರ ಹುಂಡೇಕಾರದಾಸರು ಅಂತ ಇಡೀ ಮನೆತನಕ್ಕೆ ಬಿರುದು ಬಂದುಬಿಟ್ಟಿತ್ತು. ಆಮೇಲೆ ಸುರಪುರದ ಆನಂದದಾಸರು ಪ್ರಶಿಷ್ಯರು, ಗುರು ಶ್ರೀಶ ವಿಠಲರು, ಗುರು ಪ್ರಾಣೇಶ ವಿಠಲರು. ಎಂಥ ಪರಂಪರೆ ದಾಸರ ಅಂತ ಹೇಳ್ತಾ ಬಂದಾಗ ಅವರಿಂದ ಪ್ರಭಾವಿತರಾಗದೇ ಇರೋರೇ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ರಾಘವೇಂದ್ರಪ್ಪ ಅಂತ. ಆತ ಒಬ್ಬ ಕವಿ. ಆದರೂ ಹುದ್ದೆ ಎಂಥದ್ದು ಅಂದರೆ, 1802ನೇ ಇಸ್ವಿಯಲ್ಲಿ ಮೊದಲ ಭಾರತದ ಜನಗಣತಿ ಪ್ರಾರಂಭ ಆಗ್ತದೆ, ಸೆನ್ಸಸ್. ಅದು ಪ್ರಾರಂಭ ಆದಾಗ ದೊಡ್ಡ ಬ್ರಿಟಿಷ್ ಆಫೀಸರ್ ಜೊತೆಗೆ ಆಪ್ತ ಅಧಿಕಾರಿಯಾಗಿ ಈತ ಹೋಗಿ ಕೆಲಸ ಮಾಡ್ತಾನೆ. ಆತ ಬರೆಯೋದೇನೆಂದರೆ ದಾಸರಾಯರ ಬಗ್ಗೆ, ನನ್ನಂದದಿರುವ ಮಹಾಮೂಢರು ಅಲ್ಲಿದ್ದು ದಾಸರಾಯರ ಸೇವೆಯ ಮಾಡಿ ಬುದ್ಧಿ ಪಡೆಯುತ್ತಿರುವರು ಅಂತ ತನ್ನ ಕೃತಿಯಲ್ಲಿ ಬರೀತಾನೆ. ದಾಸರಾಯರ ಬ್ಯಾಗವಾಟದ ಮನೆ ಬಗ್ಗೆ ಉಲ್ಲೇಖ ಮಾಡ್ತಾನೆ. ನನ್ನಂಥ ಮಹಾಮೂಢರಿದ್ದಾರೆ ದಾಸರಾಯರ ಮನೆಯಲ್ಲಿ, ಆದರೆ ನನಗೆ ಇಂಥ ಹುದ್ದೆ ಬಂದಿದೆ, ಇಂಥ ಯೋಗ್ಯತೆ ಬಂದಿದೆ, ಸರ್ವೋಚ್ಚ ಅಧಿಕಾರಿಯ ಆಪ್ತ ಕಾರ್ಯದರ್ಶಿಯ ಕೆಲಸ ಮಾಡಬೇಕು ಅಂದರೆ ದಾಸರಾಯರ ಮನೆಯಲ್ಲಿದ್ದು ತನು ದಿಂಡುಗೆಡೆ ಇದ ನರನ ಪಾವನ ಮಾಡ್ಪರಾಕ್ಷಣದಿ ಅಂತಂದ ಹಾಗೆ ಅವ್ರ ಪಾದಧೂಳಿ ತಲೆ ಮೇಲೆ ಇಟ್ಕೊಂಡು ಸೇವಾ ಮಾಡಿದ್ದಕ್ಕೆ ಇಂಥ ದೊಡ್ಡ ಹುದ್ದೆ ದೊರಕಿದೆ ಅಂತ ದಾಖಲು ಮಾಡ್ತಾನೆ. ಈ ವಿಷಯ ಆ ಕೃತಿಯಲ್ಲಿದೆ. ಇಂತಿಂಥ ದೊಡ್ಡ ದೊಡ್ಡವರು ಶಿಷ್ಯರು. ಹಾಗೆ ಆ ಮೈಸೂರು ಒಡೆಯರ ಸಂಸ್ಥಾನದಲ್ಲಿದ್ದ ವೆಂಕಟಸುಬ್ಬಯ್ಯನ ಮನೆಗೆ ದಾಸರಾಯರು ಹೋದಾಗ ಅವನಿಗೇನು ಅಂದರೆ, ದಾಸರಾಯರನ್ನ ರಾಜನ ಕೃಪಾ ಕಟಾಕ್ಷಕ್ಕೆ ಒಳಗಾಗಿಸಬೇಕು ಅಂತ ಅದೊಂದು ಸಾಮಾನ್ಯ ಕೋರಿಕೆ ಇರ್ತದೆ ಎಂಥವನಿಗೆ ಆಗಲಿ. ನಮ್ಮ ದಾಸರಾಯರ ಬಗ್ಗೆ ಹೇಳೋ ಕಾಲಕ್ಕೆ, ಸ್ವಾಮಿ ಹೀಗೆ ಪೂರ್ಣಯ್ಯನವರು ಅವರೆಲ್ಲ ಬರ್ತಾರೆ, ಅವ್ರು ಮುಂದೆ ಮಾಡಬೇಕು ಆಗಲಿ ಅಂತಂದ್ರೆ, ದಾಸರು ಮಾಡೋಣ, ಕೀರ್ತನೆ ಮಾಡೋಣ. ಒಂದ್ಸಲಿ ಪೂರ್ಣಯ್ಯನವರು ಬಂದ್ರಂತೆ. ಈ ವೆಂಕಟಸುಬ್ಬಯ್ಯ ಪೂರ್ಣಯ್ಯನವ್ರಿಗೆ ಹೇಳಿದ್ದಕ್ಕೆ ವೆಂಕಟಸುಬ್ಬಯ್ಯನವರು, ಆಯ್ತಪ್ಪ ನಾನು ಬರ್ತೀನಿ, ರಾಜಭಾರ್ಯದ ಕಾರ್ಯಭಾರ ತುಂಬ ಇದೆ, ಹಾಗಾಗಿ ಬರ್ತೀನಿ ಅಂತ ದಾಸರು ಹೇಳಿದ ಮೇಲೆ ಒಂದು ದಿವಸ ಬರ್ತಾರೆ. ಬಂದಾಗ ಪೂರ್ಣಯ್ಯನವರು ಬಂದಿದ್ದಾರೆ, ಕೀರ್ತನೆ ಪ್ರಾರಂಭ ಮಾಡಿರಿ ಅಂತಾನೆ. ದಾಸರಂತಾರೆ, ಸಮಯ ನೋಡು, ರಾತ್ರಿ 8:30 9 ಗಂಟೆ ಆಗಿದೆ, ನಮ್ಮ ದೀವಾನ ಯಾವತ್ತೂ ಮಲಿಗೆ ಆಯಿತು. ನಿಮ್ಮ ದೀವಾನ ಎಲ್ಲ ಬಂದ್ಬಿಟ್ರೆ ನಾವೆಲ್ಲ ಅವ್ರ ಮುಂದೆ ಹಾಡು ಹಾಡೋದು, ಕುಣಿಯೋದು ಹಾಗೆಲ್ಲ ಮಾಡೋದಿಲ್ಲ. ಏನು ಮಾಡಿದರೂ ಕೂಡ ನಮ್ಮ ಭಗವಂತನಿಗೆ ಲಾಲಿ ಹಾಡು ಅಂತ ಹಾಡಿ ಅವನಿಗೆ ಮಲಗಿಸಿದ್ವಿ ಅಂತಂದರೆ ಆಮೇಲೆ ಮತ್ತೆ ದೇವರು ನೆನೆಸೋದಿಲ್ಲ. ಉದಯ ಕಾಲದಲ್ಲೇನೆ ಬೆಳಗಾಯಿತೇಳಯ್ಯ ಬಿಸಿಲು ಮೈ ದೋರುತ್ತಿದೆ, ಸುಳಿವು ದೋರೈ ನಿನ್ನ ಹಾರೈಸಿ ನಿಂದಿಹರು, ತಳುವ ಮಾಡದಿರಯ್ಯ ಸ್ವಾಮಿ ತಿರುಮಲರಾಯ, ಸಲೆ ಮಂಚದಿಂದಲೀ ಏಳೋ ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ಉದಯರಾಗ ಹಾಡಿಯೇ ನಮ್ಮ ದೇವರು ನೆನೆಸಬೇಕು. ಅದು ಎಷ್ಟು ಅದ್ಭುತವಾದ ಕ್ರಮ ದಾಸರಾಯರದು ಅಂದರೆ, ಹೇಳ್ಬೇಕಾದ್ರೆ ಉದಯರಾಗ, ಮಲಗೋ ಕಾಲಕ್ಕೆ ರಾತ್ರಿ ದೇವಿಗೆ ತಾಂಬೂಲ ಕೊಟ್ಟು ಮಲಗಿಸ್ಬೇಕಂತ ಕೃಷ್ಣನಿಗೆ. ಅದು ಎಂಥ ಅಂದರೆ ಪುರಂದರದಾಸರಾಯರು ಹಾಡಾಡೋವಂಥ ದಾಸರು. ಎಂಥದ್ದು ಅಂದರೆ, ಅಂತಿಂಥ ತಾಂಬೂಲ ಎಲ್ಲ ಸ್ವಾಮಿನಿಗೆ ಕೊಡ್ತಾ ಇರೋದು, ಸಾಕ್ಷಾತ್ ಲಕ್ಷ್ಮೀ ದೇವಿ ಮಡಿಸಿಕೊಡ್ತಾ ಇದ್ದಾಳೆ. ಪಂಕಜಾಕ್ಷಿ ಮೋದದಿ ಮಡಿಚಿ ಕೊಡುತ್ತಾಳೆ, ತಾಂಬೂಲವ ಕೊಳ್ಳು ಕಮಲ ಮರ್ದನನೇ ಕಮಲವದನನೇ, ತಾಂಬೂಲವ ಕೊಳ್ಳು. ಮಂಚವ ಹಾಸಿದೆ ಮಲ್ಲಿಗೆ ಹೂ ಮುಡಿದು, ಮುಂಚೆ ಬಂದು ಮಲಗಯ್ಯ ಮಿಂಚುತ್ತಲೀ, ಪಂಕಜಾಕ್ಷಿಯು ನಿಂಗೆ ಮೋದದಿ ಮಡಿಸಿ ಕೊಡುತ್ತಾಳೆ, ಪಂಚಬಾಣನಯ್ಯ ಪುರಂದರ ವಿಠಲ, ತಾಂಬೂಲವ ಕೊಳ್ಳು. ಎಲ್ಲ ಕ್ರಮಬದ್ಧವಾಗಿ ಭಗವಂತನಿಗಾಗೋದು. ನಿಮ್ಮ ದಿವಾನರು ಬಂದಿದ್ದಾರೆ, ಹಾಗಾಗಿ ಕೀರ್ತನೆ ಮಾಡಿರಿ ಅಂದ್ರೆ ಅದಕ್ಕೆಲ್ಲ ಹೊತ್ತು ಗೊತ್ತು ಇದೆ. ದೇವರನ್ನು ಮಲಗಿಸಿದ್ದಲ್ಲಿ ಕೀರ್ತನೆ ಮಾಡೋದಿಲ್ಲ. ಸರಿ, ಅದಾಯ್ತು. ಅದಾದಮೇಲೆ ಒಂದು ದಿವಸ ನಿಶ್ಚಯ ಮಾಡಿ ದಾಸರಾಯರ ಕೀರ್ತನೆ ಏರ್ಪಡಿಸಲೇಬೇಕು ಅಂತ ಎಲ್ಲ ಕಾರ್ಯಭಾರದ ಒತ್ತಡ ಯಾವತ್ತು ಕಮ್ಮಿ ಇರ್ತದೆ ಅಂತ ನೋಡಿದಾಗ ಏಕಾದಶಿಯ ದಿವಸ. ಏಕಾದಶಿ ಅಂತಂದರೆ ಕಾರ್ಯಭಾರ ಸ್ವಲ್ಪ ಕಮ್ಮಿ ಇರ್ತದೆ. ಆವಾಗ ದಾಸರಾಯರ ಕೀರ್ತನೆ ಕೇಳಬಹುದು ಅಂತ ಯೋಜನೆ ಮಾಡಿಕೊಂಡು ಏಕಾದಶಿ ದಿವಸ ಕೀರ್ತನೆ ಇಡಿಸಿದ್ರಂತೆ. ಎಲ್ಲಿ? ಪೂರ್ಣಯ್ಯನವರ ಮನೆಯಲ್ಲಿ ಕೀರ್ತನೆ. ದಾಸರಾಯರು ಬಂದಿದ್ದಾರೆ. ಬಂದಾಗ ಅಲ್ಲೆಲ್ಲ ಬಂದಿದ್ರಂತೆ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥವ್ರು. ಅಧ್ಯಯನ ಮಾಡಿದ ಕೂಡಲೇ ಒಳ್ಳೆ ಬುದ್ಧಿ ಬರಬೇಕು ಅಂತಿಲ್ಲ. ಎಷ್ಟೋ ಬಾರಿ ಏನಾಗ್ತದಂದರೆ, ಗ್ರಂಥದ ಕೀರ್ತಿ ಬಂದಷ್ಟು ಅಹಂಕಾರನ ಹೆಚ್ಚಿಬಿಡ್ತದೆ. ನಯೇನ ಶೋಭತೆ ವಿದ್ಯಾ ಅಂತ ನಮ್ಮ ಕವಿ. ವಿನಯ ಇರಬೇಕು ಓದಿದ್ದಕ್ಕೆ. ದಾಸರಾಯರೆಲ್ಲ ಅದೆರಡೂ ಇತ್ತು. ಗಾಂಭೀರ್ಯವೂ ಇತ್ತು, ಔದಾರ್ಯವೂ ಇತ್ತು ನಮ್ಮ ದಾಸರಾಯರಲ್ಲಿ.
ಎಲ್ಲಿ ಹೇಗಿರಬೇಕು ಅಂತ ಔಚಿತ್ಯ ಪರಿಜ್ಞಾನ ಇತ್ತು, ಎಂಥ ದೀನರಲ್ಲಿ ದಯ ತೋರಬೇಕು ಅಂತ ಅದನ್ನು ಮಾಡೋರು. ಸುರಪುರದ ಪ್ರಸಂಗ ಕೇಳಿರ್ತೀವಿ. ಸುರಪುರಿಗೆ ಸಂಸ್ಥಾನಕ್ಕೆ ದಾಸರಾಯರ ಸಂಚಾರಕ್ಕೆ ಹೋದಾಗ ಒಬ್ಬನು ಭಾಳ ದರಿದ್ರ ಬರ್ತಾನೆ. ಬಂದು ಹೇಳ್ತಾನೆ, ಸ್ವಾಮಿ ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಆದರೆ ನೋಡಿಕೊಳ್ಳುವ ಪರಿಸ್ಥಿತಿ ಇಲ್ಲ, ಯಾವ ಸಾಮರ್ಥ್ಯವೂ ಇಲ್ಲ ನನಗೆ, ದಯವಿಟ್ಟು ಉದ್ಧಾರ ಮಾಡಿರಿ ಅಂದರೆ ದಾಸರು ಸಂಚಾರಕ್ಕೆ ಹೊರಟಿರ್ತಾರೆ. ಅವನು ನೋಡ್ತಾರೆ, ಅಪಾದ ಮಸ್ತಕ ನೋಡ್ತಾರೆ ದಾಸರಾಯರು. ನೋಡಿದಾಗ ಹೇಳ್ತಾರೆ, ಅಲ್ಲೋ 7 ಜನ್ಮದಲ್ಲೂ ಒಬ್ಬನಿಗೂ ಸತ್ಪಾತ್ರನಿಗೆ ದಾನ ಮಾಡಿದ ಪುಣ್ಯವೇ ಇಲ್ವಲ್ಲ ನಿನ್ನ ಈ ಖಾತೆಯಲ್ಲಿ ಅಂದ್ರಂತೆ ದಾಸರು. ನಾವು ಅಕೌಂಟಲ್ಲಿ ಹಣ ಅಂತ ಹೇಳ್ತೀವಲ್ಲ, ನಿನ್ನ ಪುಣ್ಯದ ಬುತ್ತಿ ಚೂರು ಇಲ್ವಲ್ಲ, ಅದಿತ್ತಂದ್ರೆ ದೇವರು ಕೊಡ್ತಾ ಇದ್ದ. ನಾನಾ ಜನ್ಮಾರ್ಜಿತವಾದ ಸಾತ್ವಿಕ ಪುಣ್ಯ ಈ ರೂಪದಲ್ಲಿ ಬರ್ತಾ ಇತ್ತು ನನಗೆ, ಪುಣ್ಯನೇ ಇಲ್ವಲ್ಲ. ಸರಿ, ನಿನ್ನ ಹತ್ರ ಏನಿದೆ ಅದು ತೊಗೊಂಡು ಮಾರಿಬಾ ಅಂತಂದ್ರು ದಾಸರು. ಅವನ ಹತ್ರ ಏನಿತ್ತು? ಒಡಕು ತಂಬಿಗೆ ಇತ್ತು. ಅದನ್ನು ಯಾರು ದಾನ ಸ್ವೀಕಾರ ಮಾಡ್ತಾರೆ? ಒಡೆದೋದ ತಂಬಿಗೆ. ಸಾಮಾನ್ಯವಾಗಿ ತಾಮ್ರದಲ್ಲ, ಬೆಳ್ಳಿ ಕೊಟ್ಟರೆ ತಗೊಳ್ತಾರೆ ಎಷ್ಟೋ ಮಂದಿ. ಅಂಥದ್ರೊಳಗೆ ತಾಮ್ರದ ಒಡಕು ಸೋರಿದ ತಂಬಿಗೆ ಕೊಟ್ಟು ಅದನ್ನು ತೊಗೊಂಡೋಗಿ ಕೊಡ್ರಿ ಅಂದರೆ ನೋಡಿದ, ಯಾರು ಇಸ್ಕೊಳ್ತಾ ದಾಸರ ಮುಂದೆನೇ ಬಂದ. ಸ್ವಾಮಿ ತಾವೇ ಸ್ವೀಕಾರ ಮಾಡಬೇಕು, ಯಾರೂ ತಗೊಳ್ತಿಲ್ಲ. ದಯೆ ಅಂದರೆ ದಯೆ. ದಾಸರಾಯನ ಔದಾರ್ಯ ಅಂತ ಹೇಳಿದ್ನಲ್ಲ, ದಾಸರ ಕೊಡಪ್ಪ ಅಂತ ತಗೊಂಡ್ರು. ಸ್ವೀಕಾರ ಮಾಡಿದ್ದಕ್ಕೆ ಎಂಥ ಪುಣ್ಯ ಅವರಿಗೆ. ಮಹಾ ಸತ್ಪಾತ್ರನ್ನು ದಾನ ಮಾಡಿದ ಪುಣ್ಯ ಬಂತು. ಧರ್ಮದ ದೇವತೆಗಳಿಗೆ ಸಾಮಾನ್ಯವಾದ ದಾಸರಾಯರು ಅಂದರೆ ಸಲ್ಲಾಹರಾಜರು ಅದನ್ನು ಸ್ವೀಕಾರ ಮಾಡಿದರು. ತೊಗೊಂಡು ಹೋಗಿ ಇದನ್ನು ಮಾರುಕಟ್ಟೆಯಲ್ಲಿ ಮಾರಿಬ, ಬರೋ ಹಣದಲ್ಲಿ ಒಂದಿಷ್ಟು ಸಕ್ಕರೆ, ಒಂದಿಷ್ಟು ನಿಂಬೆಹಣ್ಣು, ಯಾಲಕ್ಕಿ ತಗೊಂಬ, ನರಸಿಂಹದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಸುಮತೀಂದ್ರರು, ಉಪೇಂದ್ರ ತೀರ್ಥರು ಆ ಮಹಾನುಭಾವರು ಪೂಜೆ ಮಾಡಿಕೊಟ್ಟ ಪ್ರತೀಕಗಳು ದಾಸರಾಯರು ಉಪಾಸನೆ ಮಾಡ್ತಾ ಇದ್ರು. ಸತ್ಯಬೋಧ ಸ್ವಾಮಿಗಳು ಉಪಾಸನೆ ಮಾಡಿಕೊಟ್ಟ ವರಾಹದೇವರಿದ್ದರು ದಾಸರಾಯರು. ಅಂಥ ಎಲ್ಲ ದೇವತಾ ಪ್ರತೀಕಗಳಿಗೆ ಪೂಜೆ ಮಾಡುವ ಸಮಯದಲ್ಲಿ ಆತ ತಂದು ಕೊಟ್ಟ ನಿಂಬೆಹಣ್ಣಿನಿಂದ ಪಾನಕ ಮಾಡಿ ನರಸಿಂಹದೇವರಿಗೆ ಅರ್ಪಣೆ ಮಾಡಿ ಊಟ ಕೂತಾಗ ಎಲ್ಲ ಸತ್ಪಾತ್ರರಿಗೆ ಬಡಿಸಿದ್ರಂತೆ. ಬಡಿಸಿ ಆದಮೇಲೆ ಆಯಿತು ಅಂತ ಹೇಳಿ ಹೊರಡೋ ಕಾಲಕ್ಕೆ ದಾಸರಾಯರು ನರಸಿಂಹ ಸುಳಾದಿಯನ್ನು ರಚನೆ ಮಾಡಿಕೊಡ್ತಾರೆ. ತಾವು ಕೂಡ ನರಸಿಂಹ ಸುಳಾದಿಯನ್ನು ಪಾರಾಯಣ ಮಾಡಿದ್ರು ವಿಜಯ ಪ್ರಭುಗಳು. ಅದೇ ಪರಂಪರೆ ಅವರ ಪ್ರಶಿಷ್ಯರು ದುರಿತವನ ಕುಮಾರಿ, ದುರ್ಜನ ಕುಮಾರಿ, ಶರಣಾಗತ ವಜ್ರ ಪಂಜರ ಕುಂಜರ ವರ ಸಂರಕ್ಷಕ ಅಂತ ಪ್ರಾರಂಭವಾಗುವ ನರಸಿಂಹ ಸುಳಾದಿಯನ್ನು ರಚನೆ ಮಾಡಿಕೊಟ್ಟು ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡುವಂದರೆ ದಾಸರಾಯರು ಹೇಳಿ ಹೋಗ್ಬಿಡ್ತಾರೆ. ಎಲ್ಲಿ ಮಾಡಬೇಕು ಅದನ್ನು? ಹನುಮಪ್ಪನ ಪೂಜೆ ಮಾಡಬೇಕು. ಒಂದು ಮಂಡಲಗಳ ಕಾಲ ಗುಡ್ಡದೊಳಗೆ ಒಂದು ಹನುಮಪ್ಪ ಇದ್ದಂತಲ್ಲಿ ಆ ಹನುಮಪ್ಪನ ಪೂಜೆ ಮಾಡಬೇಕು. ಹೆಂಗೆ ಪೂಜೆ ಅಂದರೆ ತಂಬಿಗೆಲ್ಲ ಏನೂ ಇಲ್ಲ, ಬದುಕೊಳ್ಳೋದು ಅಂಗವಸ್ತ್ರ, ಉಟ್ಕೊಳ್ಳೋ ಅಂಗವಸ್ತ್ರ. ಹೋಗಬೇಕು, ಆ ಸರೋವರದೊಳಗೆ ಕೆರೆ ಒಳಗೆ ಹೋಗ್ಬೇಕಲ್ಲಿ ಮುಳುಗಿ ಬರಬೇಕು. ಪ್ರಾಣದೇವರಿಗೆ ಅಭಿಷೇಕ ಮಾಡಲಿಕ್ಕಿಲ್ಲ, ಉತ್ತರಿ ಇತ್ತಲ್ಲ ಅದನ್ನು ತಗೊಳ್ಳೋಣ ಹಿಂದವನು ಒಳಗದ್ದವನು ಹೋಗಿ ಹನುಮಪ್ಪನ ಮೇಲೆ ದುರಿತವನ ಕಥಾರಿ ದುರ್ಜನ ಅಂತ ಹೇಳಬೇಕು, ಅದನ್ನು ಹಿಡಬೇಕಂತ. ಇಷ್ಟೆಲ್ಲ ಮಾಡಿದ್ಮೇಲೆ ಅರ್ಪಣೆ ಅನ್ನೋದು ಸೀತಾಫಲ ಬೆಳಿತಾವೆ ನಮ್ಮ ಕಡೆ ಗುಡ್ಡದೊಳಗೆಲ್ಲ. ಆ ಸೀತಾಫಲಗಳನ್ನು ತಗೊಂಡು ಮುಖ್ಯ ಪ್ರಾಣಿಗೆ ಅರ್ಪಣೆ ಮಾಡಬೇಕು. ಪ್ರಭಾವ ಎಂಥದ್ದಾಯಿತು ದಾಸರಾಯರು ಅಂತಂದರೆ, ಸುರಪುರದ ರಾಜ ಬರ್ತಾನೆ. ದೊಡ್ಡ ಮನೆತನದವರು ಸುರಪುರದ ರಾಜರು ಅಂತಂದರೆ ಗೋಸಲ ನೃಪಾಲರು ಅಂತಾರೆ ಆನಂದದಾಸರು ಹೇಳೋ ಕಾಲಕ್ಕೆ. ಆತ ಬಂದಾಗ ಅವನಿಗೆ ಜಯಪತ್ರ ಓದಬೇಕು. ದಿವಾಣ ವೆಂಕಣ್ಣ ಪಂತನ ಕಥೆಯಲ್ಲಿ ಬರ್ತದಲ್ಲ ಅದೇ ಕಥೆ, ಅದೇ ರೀತಿ ಬಂದಾಗ ಓದ್ತಾನೆ. ಓದಿ ಆದಮೇಲೆ ಒಳ್ಳೆ ಜಯದ ಸುದ್ದಿ ಇರ್ತದೆ, ಪಿತೃಲಾಭಾದ ಸುದ್ದಿ ಇರ್ತದೆ. ಅದೆಲ್ಲ ಆಗಿ ನೀನು ಯಾಕೆ ಇಷ್ಟು ದೀನವಾಗಿ ಬದುಕ್ತಾ ಇದ್ದಿ? ನನ್ನ ರಾಜ್ಯದಲ್ಲಿ ಯಾವ ಬ್ರಾಹ್ಮಣರಿಗೂ ಇಂಥ ಪರಿಸ್ಥಿತಿ ಇಲ್ಲ, ಎಲ್ಲರಿಗೂ ಭೂದಾನ ಎಲ್ಲ ಮಾಡಿದ್ದೀನಿ, ವೃತ್ತಿ ಕಲ್ಪಿಸಿಕೊಟ್ಟಿದ್ದೀನಿ, ನೀನು ಯಾಕೆ ಹಿಂಗಿದ್ದಿ? ಇಲ್ರಿ ಏನೋ ದುರ್ದಶೆ ಹಿಂಗೆ ಬಂದೆ. ಮತ್ತು ಇಲ್ಲಿ ಯಾಕೆ ಏನು ಮಾಡ್ತಾ ಇದ್ದಿಲ್ಲ? ದಿನ ಪೂಜೆ ಮಾಡ್ತಿದ್ದೆ, ನಮ್ಮ ಗುರುಗಳು ಉಪದೇಶ ಮಾಡಿದರು, ಹಾಗಾಗಿ ಅವರ ಉಪದೇಶದ ಪ್ರಭಾವದಿಂದ ನಾನು ತಮಗೆ ಓದಿ ಹೇಳೋ ಹಂಗಾಯಿತು. ಸರಿ ಬಾ ಅಂತ ಕರ್ಕೊಂಡು ಹೋಗಿ ಸುರಪುರದ ರಾಜ ತನ್ನ ಸಂಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯಲಿಕ್ಕೆ ಅವಕಾಶ ಕೊಟ್ಟು ಉತ್ತರದಲ್ಲಿ ಅವನು ದಿವಾನ ಆದಂತೆ ಸುರಪುರ ಸಂಸ್ಥಾನಕ್ಕೆ. ನೋಡ್ರಿ, ಅಣ್ಣಂದ್ರೆ ಹೇಗೆ ಅನುಗ್ರಹ ಮಾಡಿದರು, ಪ್ರಹ್ಲಾದರಾಜರಂತೆ ನಮ್ಮ ಸಲ್ಲಾದರಾಜರು ಹಾಗೆ ಅನುಗ್ರಹ ಮಾಡಿದರು. ಅದು ದೊಡ್ಡ ಔದಾರ್ಯ ನಮ್ಮ ಜಗನ್ನಾಥ ದಾಸರಾಯರು. ಅಂಥದ್ರೊಳಗೆ ಇಲ್ಲಿ ಬಂದಿದ್ದಾರೆ. ಬಂದಾಗ ಹರಿಕಥೆ ಮಾಡಬೇಕು. ಮಾಡೋ ಕಾಲಕ್ಕೆ ಎಷ್ಟೋ ಜನ ಕೂತ್ಕೊಂಡಿದ್ರು, ಶಾಠ್ಯ ಇತ್ತು. ಏನು ಹೇಳ್ತಾರೆ ದಾಸರಾಯ, ನಮಗೆ ಗೊತ್ತಿಲ್ಲಾರದ ವಿಷಯ ಏನು ಹೇಳ್ತಾರೆ ಇವರು ಅಂತ ಸ್ವಲ್ಪ ಇರ್ತದೆ. ಹೇಳ್ತಾರಲ್ಲ ಪಂಡಿತ ಮಾನಿ ಪಿಶುಣರಿಗೆ ಅಂತ ಹೇಳ್ತಾರಲ್ಲ, ಇದೇ ಹರಿಕಥಾಂಸಾರದ ಹೇಳೋ ಕಾಲಕ್ಕೆ. ಹಾಗೆ ಎಲ್ಲರೂ ಪರೀಕ್ಷೆಗೆ ಅಂತ ಕೂತಿದ್ರಂತೆ. ದಾಸರಾಯರು ಅಮೋಘವಾಗಿ ಒಂದು ಕೀರ್ತನೆ ತಗೊಂಡು ಉಪನ್ಯಾಸ ಮಾಡಿ ಪ್ರಾರಂಭ ಮಾಡಿದರು. ಹರಿಕಥೆ, ಕೀರ್ತನೆ ಒಟ್ಟು ಎಲ್ಲ ಅದರಲ್ಲಿ ಹಾಡು ಬಂತು, ಪ್ರವಚನ ಬಂತು, ಉಪನಿಷತ್ತು, ಬ್ರಹ್ಮಸೂತ್ರ ಎಲ್ಲವನ್ನು ಸಮನ್ವಯ ಮಾಡಿ ದಾಸರಾಯರು ನಿರೂಪಣೆ ಮಾಡಿ ಪ್ರಾರಂಭ ಮಾಡಿದರೆ ವಿಶೇಷ ಏನಂದರೆ ಅವರು ಕೀರ್ತನೆ ಮಾಡೋ ಸಂದರ್ಭಕ್ಕೆ ರಂಗೋಲಿ ಹಾಕೋರು. ನಮ್ಮ ದಾಸರಾಯರು ರಂಗೋಲಿ ಹಾಕಿದಾಗ ರಂಗನಾಥನ ಚಿತ್ರ ಬಿಡಿಸಿದರು. ಬಿಡಿಸಿದಾಗ ಪೂರ್ಣಯ್ಯನವರು ಕೇಳಿದ್ರಂತೆ, ಸ್ವಾಮಿ ಬಹಳ ಅದ್ಭುತವಾಗಿದೆ, ತಾವು ರಂಗೋಲಿ ಬಿಡಿಸಿದ್ದು ಯಾವ ರಂಗ ಇದು? ಆದಿರಂಗನೋ, ಮಧ್ಯರಂಗನೋ, ಅಂತರಂಗನೋ, ಯಾವ ರಂಗನಾಥನ ಬಿಡಿಸಿದ್ದೀರಿ? ಯಾವ ರಂಗನೋ ಅಲ್ಲಪ್ಪ, ಇಲ್ಲೇ ಹತ್ತಿರದಲ್ಲಿರೋ, ಇಲ್ಲೇ ದೇವಸ್ಥಾನದಲ್ಲಿರುವ ರಂಗಪಟ್ಟಣದ ರಂಗನಾಥನ ಚಿತ್ರವನ್ನು ನಾನು ಬಿಡಿಸಿದ್ದೇನೆ ರಂಗೋಲಿಯಲ್ಲಿ ಎಂದು ದಾಸರಾಯರು ಅನ್ಬೇಕು. ದಾಸರಾಯರು ಹೌದು, ಎಲ್ಲ ಬಹಳ ಚೆನ್ನಾಗಿ ಬಿಡಿಸಿದ್ದೀರಿ, ಆದರೆ ಆಭರಣಗಳೇ ಬಿಡಿಸಿಲ್ವಲ್ಲ ನೀವು ಅಂತ ಅಂದರು ಪೂರ್ಣಯ್ಯನವರು. ದಾಸರಾಯರು ಆಭರಣ ನನಗೆ ಕಾಣಲಿಲ್ಲ,
ಕಾಣಿಸ್ಲಿಲ್ಲ. ಕೂಡಲೇ ಏನು ಮಾಡಿದ್ರು ಅಂದರೆ ತಮ್ಮ ಸೇವಕರನ್ನ ಕಳಿಸಿ ಪಟ್ಟಣಕ್ಕೆ ಹೋಗಿ ನೋಡ್ಕೊಂಬ ಅಂತಂದ್ರೆ ಕುದುರೆ ಸವಾರ ಹೋಗಿ ಒಂದು ಗಂಟೆಯಲ್ಲಿ ಬಂದು ಹೇಳಿದಂತೆ, ಹೌದು ರಂಗನಾಥನ ಮೇಲೆ ಆಭರಣ ಹಾಕಲಿಲ್ಲ, ಕಾರಣ ಏನಂದ್ರೆ ರಿಪೇರಿ ಇತ್ತಂತೆ, ಸ್ವರ್ಣಕಾರನ ಅಂಗಡಿಗೆ ಕಳಿಸಿದ್ರು ದೇವಸ್ಥಾನದಿಂದ, ಹಾಗಾಗಿ ಹಾಕಲಿಲ್ಲ. ಎಂಥ ವ್ಯಾಪ್ತೋಪಾಸನೆ, ಅಂತರಂಗದ ಉಪಾಸನೆ ಇರಬೇಕು ಇವರಿಗೆ. ಶ್ರೀರಮಾದೇವಿ ಪತಿಯೊಡನೆ ಇವರಲಿ ಇತ್ತು, ಈರೆರಡು ಅವ್ಯಕ್ತ ದೇಹ ಸಹಿತ, 6-4 ತತ್ವ ಅಭಿಮಾನಿಗಳ ಕೂಡಿ 3 ಗುಣ ಕಾರ್ಯವನ್ನು ಮಾಡಿ ತೋರ್ಪರು ಸುಖವಾ. ಎಂತು ಪೊಗಳಲಿ ಜಗನ್ನಾಥ ದಾಸರನ, ಕಂತು ಪೀತ ನೊಲಿದಿವರ ಅಂತರಂಗದಿ ಕೊಳೆವಾ. ಎಂತು ಪೊಗಳಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಈ ದೇಹವನ್ನು ಅಧಿಷ್ಠಾನ ಅಂತ ಮಾಡಿಕೊಂಡು ಎಲ್ಲ ತತ್ವಾಭಿಮಾನಿಗಳ ಜೊತೆಗೆ ಇರ್ತಾರೆ. ಅಂಥದ್ರೊಳಗೆ ದಾಸರಾಯರಿಗೆ ಕಾಣೋದೇನು ಅಪರೂಪವೇ. ಅದಕ್ಕೋಸ್ಕರ ತುಳಸಿ ಮಾಲೆ ಮಾತ್ರ ದೇವರಿಗೆ ಹಾಕಿತ್ತು. ಅದಕ್ಕೋಸ್ಕರ ತರುಣ ತುಳಸಿ ಮಾಲಾ ತಪ್ತ ಗಾಂಗೇಯ ಚೇಲ ಅಂತಾರೆ ದಾಸರಾಯರು ಪಾಂಡುರಂಗ ಪಾರಿಜಾತದೊಳಗೆ. ಅದನ್ನೇ ದೇವರಿಗೆ ಅಲಂಕಾರ ಮಾಡಿದ್ದನ್ನು ಅಷ್ಟೇ ಹಾಕಿದ್ದು. ಪೂರ್ಣದವರು ದಿಗ್ಭ್ರಮೆ ಆಯಿತು, ಏನು ಸಾಮಾನ್ಯ ದಾಸರಲ್ಲಪ್ಪ ಇವರು, ಯಾರೋ ಗೆಜ್ಜೆ ಕಟ್ಕೊಂಡು ಕುಣಿತಾರೆ, ಕೀರ್ತನೆ ಮಾಡ್ತಾರೆ, ರಾಜನ ಹತ್ರ ದುಡ್ಡಿನ ಆಸೆಗೆ ಬರ್ತಾರೆ ಅಂತ ಸಾಮಾನ್ಯ ಮಾಡ್ತಿರ್ತಾರಲ್ಲ, ಅಂಥವ್ರು ಅಂದ್ಕೊಂಡು ಅವರೆಲ್ಲ ಇವರು ವಿಲಕ್ಷಣವಾಗಿದ್ದಾರಲ್ಲ, ಎಂಥ ಜ್ಞಾನ ಇವರು ಅಂತ ಅಂದ್ಕೊಂಡು ಸರಿ ಅಷ್ಟಾಯ್ತು. ಆಮೇಲೆ ದಾಸರು ಕೀರ್ತನೆ ಮಾಡಲಿಕ್ಕೆ ಶುರು ಮಾಡಿದರು. ಕೀರ್ತನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಆದರೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಲಿಕ್ಕೆ ಆಗ್ತಿಲ್ಲ. ಆಗಲಿ ದಾಸರಾಯರು ಏನು ಮಾಡಿದ್ರು, ಅದು ಹೆಂಗಾಯಿತು ಅಂತಂದರೆ, ದಾಸರಾಯರು ಪ್ರಮೇಯದ ವಿಷಯಕ್ಕೆ ಪ್ರಶ್ನೆ ಹಾಕಿದಾಗ ಒಬ್ಬರ ಮೇಲೊಬ್ಬರು ಅವರವರೆಲ್ಲ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೊರತು ಯಾರು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಗೊತ್ತಿದ್ರಲ್ಲ ಉತ್ತರ ಕೊಡಲಿಕ್ಕೆ, ಬರೀ ಗ್ರಾಂಥಿಕವಾದ ಜ್ಞಾನ ಇದ್ರೆ ಅಷ್ಟೇ ಇಲ್ಲ, ಅದು ಅನುಭವ ತಂದುಕೊಳ್ಬೇಕು. ದಾಸರಾಯರ ಜ್ಞಾನ ಅನುಭವ ಜ್ಞಾನ, ಆಚಾರ್ಯರ ಸಿದ್ಧಾಂತ, ಮಧ್ವರಾಯರ ಸಿದ್ಧಾಂತ ಅನುಭವ ಸಿದ್ಧಾಂತ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದಾಸರಾಯರು ಕೇಳಿದರೆ ಒಂದು ಪ್ರಸಂಗ ನೆನಪಾಗ್ತದೆ. ಈ ಜನಕ ಮಹಾರಾಜ ಅವನಿಗೆ ದೊಡ್ಡ ಅವತಾರ ಕೂಟ ಕೊಟ್ಟಂತೆ, ಬರೀ ಮನುಷ್ಯರಿಗೆ ಅಷ್ಟೇ ಪ್ರಾಣಿಗಳಿಗೂ ಕೊಟ್ಟಂತೆ. ಒಂದಿಷ್ಟು ಕೋತಿಗಳು ಬಂದಿದ್ವಂತಲ್ಲಿ. ಕೋತಿಗಳು ಬಂದಾಗ ಈ ಚಳ್ಳಂಗಾಯಿ ಅಂತ ಉಪ್ಪಿನಕಾಯಿ ಹಾಕ್ತಾರೆ. ಆ ಉಪ್ಪಿನಕಾಯಿ ಹಾಕೋ ಪದಾರ್ಥದಲ್ಲಿ ಏನೋ ಸಿಹಿ ಭಕ್ಷ್ಯ ಮಾಡಿಸಿದ್ದಂತೆ ಒಂದು ಕೋತಿ ಏನು ಮಾಡ್ತಂತೆ, ತಿನ್ನೋ ಕಾಲಕ್ಕೆ ಹಿಂಗೆ ತಿನ್ನೋಣ ಅಂತಂದಾಗ ಹಿಂಗೆ ಗಟ್ಟಿಯಾಗಿ ಹೊಟ್ಟಿದ್ರೆ ಬೀಜ ಎದ್ದು ಬಂದು ಮ್ಯಾಲೆ ನೋಡಿ ಹಿಂಗೆ ಬಿತ್ತಂತೆ ಕೆಳಗೆ. ಇಷ್ಟು ಎತ್ತರ ಹರ್ತದಲ್ಲ, ನಾನು ಇನ್ನೂ ಎತ್ತರ ಹಾರ್ತೇನೆ ಅಂತ ಅದು ಎಗಿರಿತಂತೆ ಊಟದ ತಟ್ಟೆ ಮೇಲೆ. ಅಯ್ಯೋ ಇದು ಎಗಿರುತ್ತಲ್ಲ, ನಾನು ಎತ್ತರ ಎಗಿರ್ತಂತ ಇನ್ನೊಂದು 2 ಕೋತಿ ಎಗಿರಿದ್ವಂತೆ. ಅವುಗಳು ಇದ್ರ ಮೇಲೆ ಬರೆದು ಇಲ್ಲಿ ಅಲ್ಲಿ ಎಗರೋದು, ಹಿಂಗೆ ಎಗರೋದು ಮಾಡಿ ಇಡೀ ಆ ಭೋಜನ ಕೂಟವನ್ನು ದಾಂಧಲೆ ಮಾಡಿ ಹಾಕಿಬಿಟ್ಟವಂತೆ. ಇಲ್ಲಿ ದಾಸರ ಹರಿಕಥಾ ಪ್ರವಚನ ಮಾಡೋ ಕಾಲಕ್ಕೆ ಪ್ರಶ್ನೆ ಕೇಳಿದರೆ ಉತ್ತರ ಕೊಡೋದು ಇಂಥ ದಾಂಧಲೆ ಮಾಡಿ ಹಾಕ್ತಾ ಇದ್ದಾರೆ. ಪೂರ್ಣರು ಅಂದ್ಕೊಂಡ್ರು ಜನಕ ಮಹಾರಾಜನ ಪ್ರಸಂಗ ಮತ್ತೆ ಮರುಕಳಿಸ್ತಲ್ಲ, ಇಲ್ಲಿ ಯಾರು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ದಾಸರಾಯರೇನೆ ಮತ್ತೆ ಆಯಾಯ ಮಾತಿಗೆ ಏನೇನು ಅರ್ಥ ಇದೆ, ಏನೇನು ನಿರ್ವಚನ ಮಾಡಿದ್ದಾರೆ, ಟೀಕಾರಾಯರು ಏನು ಹೇಳಿದ್ದಾರೆ, ಭಾಷ್ಯದಲ್ಲಿ ಏನು ಬಂದಿದೆ, ಉಪನಿಷತ್ತಲ್ಲಿ ಏನು ಬಂದಿದೆ, ವಿಠಲ ಅನ್ನೋ ಶಬ್ದದ ನಿರ್ವಚನ ಏನೋ ಎಲ್ಲ ಬಿಡಿಸಿದ್ರಂತೆ. ಬಿಡಿಸಿದಾಗ ಕೂತವರೆಲ್ಲ ದಂಗಾಗ್ಬಿಟ್ರಂತಲ್ಲಿ ವಿದ್ವಾಂಸರು. ಏನಿದು ಕೀರ್ತನಕಾರರಿಂದ ಏನೋ ಅಂದ್ಕೊಂಡಿದ್ವಿ, ಅದು ಹಿಂಗೆಲ್ಲ ನಿರೂಪಣೆ ಮಾಡ್ತಾರ. ದಾಸರಾಯರದು ಪೂರ್ವ ಜೀವನದ ಪರಿಚಯ ಇವರಿಗೆ ಇದ್ದಿಲ್ಲ. ಚತುಶಾಸ್ತ್ರ ವಿದ್ವಾಂಸರು ಮಾನವಿ ಪ್ರಭುಗಳು ಪೂನಾವರೆಗೂ ಹೋಗಿ ಪ್ರಭುಣೆ ರಾಮಶಾಸ್ತ್ರಿ ಮುಂದೆ ವಾಕ್ಯಾರ್ಥ ಮಾಡಿದವ್ರು ಇವರು. ಪ್ರಭುಣೆ ರಾಮಶಾಸ್ತ್ರಿ ಅಂದರೆ ಸುಮ್ಮನೆ ಅಲ್ಲ, ವ್ಯಾಸತತ್ವಜ್ಞರ ಶಿಷ್ಯರು ಹೋಗಿ ವಾಕ್ಯಾರ್ಥ ಮಾಡ್ತಾ ಇದ್ದಾರೆ. 4 ಜನ ಅವರು ಪರೀಕ್ಷೆ ಎಲ್ಲ ಕೊಟ್ಟಾದ್ಮೇಲೆ ನೀವು ಯಾರು ಶಿಷ್ಯರು ಅಂದರೆ ಒಬ್ಬರೇ ಶಿಷ್ಯರು, ವೆಂಕಟರಾಮಾಚಾರ್ಯ ಶಿಷ್ಯರು ಹೋಗಿ ಬರೆದಿದ್ರಂತವ್ರು. ನೀವು 4 ಜನ ದೊಡ್ಡ ಘನ ವಿದ್ವಾಂಸರಿದ್ದಾಗಿದ್ದೀರಿ, ನಿಮ್ಮ ಗುರುಗಳು ಎಂದಂಥ ವಿದ್ವಾಂಸರಿರಬೇಕು ಅಂತಂದ್ರಂತವ್ರು. ಹಾಗೆ ಅಂಥ ಸ್ಥಳದಲ್ಲೆಲ್ಲ ವಾಕ್ಯಾರ್ಥ ಮಾಡಿದವರು. ಅವರಿಗೆ ನಿರೂಪಣೆ ಮಾಡೋದು ಬಹಳ ಕಷ್ಟನೇ. ಬಿಂಬ ಭಾವ ಕ್ರಿಯಾ ದ್ರವ್ಯಾದ್ವೈತವನ್ನು ತಿಳಿದು ಸರ್ವಗತ ಬಿಂಬನೇ ಮಮ ಸ್ವಾಮಿ ಗೋಪಾಲ ವಿಠಲನಲ್ಲದಿಲ್ಲ ಎಂಬುದರಿತು ಅನ್ಯ ಸ್ವತಂತ್ರವ ಮರೆತು ಸರ್ವ ವ್ಯಾಪಾರ ಬಿಂಬ ಕ್ರಿಯವ ಕಾಣೋ ತನಕ ಹೇ ಪ್ರಾಣಿ ಅಂತ ಹೇಳಿ ಗೋಪಾಲದಾಸರಾಯರ ಒಂದು ಕೀರ್ತನೆಯನ್ನು ತಗೊಂಡು ದಾಸರು ಅನುವಾದ ಮಾಡಿದ್ರು. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ಸಾಷ್ಟಾಂಗ ನಮಸ್ಕಾರ ಹಾಕಿ ದಾಸರಿಗೆ ಫಲವಸ್ತು ಸಮರ್ಪಣೆ ಮಾಡಬೇಕಲ್ಲ, ತಾಂಬೂಲ ಸ್ವೀಕಾರ ಮಾಡಲ್ಲ ಏಕಾದಶಿ. ಅದಕ್ಕೋಸ್ಕರ ಫಲವನ್ನು ವಸ್ತ್ರವನ್ನು ದಾಸರಿಗೆ ಅರ್ಪಣೆ ಮಾಡೋಣ ಅಂತ ಹೇಳಿದಾಗ ನಮ್ಮ ದಾಸರಾಯರು ಅಂದ್ರಂತೆ, ಅಷ್ಟಲ್ಲಪ್ಪ ಇಷ್ಟೇ ಕೊಡು ಅಂದ್ರಂತೆ. ಏನು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದೀರಿ? ಇಲ್ಲ ಇಷ್ಟೇ ಕೊಡು ಅಂದ್ರಂತೆ ದಾಸರು. ಏನು ಅಂದರೆ ಪೂರ್ಣ ಏನೋ ಆಶ್ಚರ್ಯ ಆಗಿತ್ತು. ಹಿಂದಿನ ದಿವಸ ದಾಸರ ಕೀರ್ತನೆ ಕರೆಸ್ತೀವಿ ಅಂತ ಅಂದ್ಕೊಂಡಾಗ ಏನು ಕೊಡ್ಬೇಕು ದಾಸರಿಗೆ ಅಂದಾಗ ಸುತ್ತ ಇದ್ದವ್ರು ಹೇಳಿದ್ರಂತೆ, ಕೀರ್ತನೆ ಮಾಡೋರಲ್ಲ ಅವ್ರಿಗೆ ಏನು ಕೊಡಬೇಕು, 2 ರೂಪಾಯಿ ಕೊಡ್ರಿ ಯಾರಾದರೂ ಅಂದ್ರಂತೆ. 2 ರೂಪಾಯಿ ಭಾಳ ಬೇಕಾದಷ್ಟು ಆಯ್ತು ಈ ಕಾಲಕ್ಕೆ. ಕೀರ್ತನೆ ಅವರಿಗೆಲ್ಲ 2 ರೂಪಾಯಿ ಬೇಕಾದಷ್ಟು ಆಗ್ತದೆ, ಅಷ್ಟೇ ಕೊಡ್ರಿ ಅಂದ್ರಂತೆ.
ಈ ಅಲ್ಲ ಮಾನವಿಯಿಂದ ಬಂದಿದ್ದಾರೆ ಅಂಥ ದೂರದಿಂದ ಬಂದವರಿಗೆ ಆಗಲಿ ಪಂಚರೂಪಿ ಪರಮಾತ್ಮಲ 5 ರೂಪಾಯಿ ಕೊಟ್ಬಿಡೋಣ ಅಂದ್ರೆ ಯಾರು ದಾಸರು ಅದಕ್ಕೆ ನೋಡಿದ್ರು ಮಹಾನುಭಾವರು ಇವರು ಹಿಂಗೆ ಅಥವಾ ಹಿಂಗೆ ಕೊಡ್ರಿ ಅಂದ್ರೆ ದಾಸರಾಯರು ಗುರುನವರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಸ್ವಾಮಿ ತಪ್ಪಾಯಿತು, ನಾವೇನೋ ತಮ್ಮ ಸ್ವರೂಪದ ಬಗ್ಗೆ ಅರಿಯದೇನೆ ಮಾತಾಡಿದ್ವಿ, ನಾವು ಎಂಥವ್ರನ್ನು ಗೊತ್ತಿದ್ದಿಲ್ಲ, 2 ರೂಪಾಯಿ 5 ರೂಪಾಯಲ್ಲಿ ಯಾವುದೋ ಮಂಡ್ಯದ ಧಾವಡಿ ಕೊಟ್ಟು ನಿಮ್ಮನ್ನು ಸನ್ಮಾನ ಮಾಡೋಣ ಅಂತ ಅಷ್ಟರಲ್ಲಿ ಅಳೆದಿದ್ವಿ. ಆದ್ರೆ ತಮ್ಮ ಜ್ಞಾನ ಬಹಳ ದೊಡ್ಡದು ಸ್ವಾಮಿ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಸಾವಿರಾರು ಬಂಗಾರದ ವರಹಗಳನ್ನು ದಾಸರಾಗಿ ತಟ್ಟೆಯಲ್ಲಿ ತರ್ಪಣೆ ಮಾಡಿ ವಸ್ತ್ರ ಕೊಳ್ಳಿಗೆ ಬಂದರೆ ಬೇಡ ಅಂದ್ರೆ ದಾಸರು ದೇವರ ಪಟ್ಟಿಗೆಗೆ ಅದನ್ನು ಮುಟ್ಟಿಸಿರಿ ಸಾಕು, ಇವತ್ತು ನೂತನ ವಸ್ತ್ರ ಧಾರಣೆ ಮಾಡೋಲ್ಲ ಅಂತ ಹೇಳಿ ಆಮೇಲೆ ದಾಸರಾಯರು ಅವರಿಗೆ ಅನುಗ್ರಹ ಮಾಡಿದರು. ದಾಸರ ಪ್ರಸಿದ್ಧಿಯನ್ನು ಕಂಡು ಪಲ್ಲಕ್ಕಿಯಲ್ಲಿ ಅವರಿಗೆ ಸಂಚಾರ ಮಾಡಿಸಿದ್ರು ಅಂತ ದಾಸರಾಯರ ಚರಿತ್ರೆಯಲ್ಲಿ. ಬಣ್ಣಿಸಲೆನಗಿನ್ನೊಶವೇ ಇವರ ಚರಿಯ ಜಗದೊಳಗಾಶ್ಚರ್ಯ ಕಣ್ಣುಗಳಿಂದಲಿ ಕಾಣುತ್ತ ಪೂರ್ಣಯ್ಯ ತಾನಾಗಿ ವಿಧೇಯ ಧನ್ಯನೆನಿಸಿ ಸತ್ಪುಣ್ಯ ಪಡೆದುದರಿಯ ಕುಸಿಯಲ್ಲವೋ ಖರಿಯ ರಂಗವಲಿದ ಗುರುರಾಯರ ನೋಡು ಅಂತರಂಗದಿ ಪಾಡೋ. ಧನ್ಯನೆನಿಸಿ ಸತ್ಪುಣ್ಯ ಪಡೆದುದರಿಯ ಅಂಥ ಪೂರ್ಣ ಪುಣ್ಯ ಪಡೆದ ಮಹಾನುಭಾವ. ಯಾಕೆ ದಾಸರಾಯರಿಗಿಂತ ಸಾಮರ್ಥ್ಯ ಬಂತು ಅಂತಂದರೆ ಇದೇ ಮಾತು, ವಿದ್ಯೆತಾನೆಂದೆನಿಸಿಕೊಂಡ ಅನಿರುದ್ಧ ದೇವನು. ಬರೀ ಓದಿದ್ರೆ ಮಾತ್ರ ಬರ್ತಕ್ಕಂಥದ್ದು ವಿದ್ಯೆ. ಅಂಥ ವಿದ್ಯಾವಂತರು ಅಂತ ಯಾರಿರ್ತಾರಲ್ಲ ಅವರಲ್ಲಿ ವಿದ್ಯಾನಾಮಕನಾಗಿ ದೇವರಿರ್ತಾನೆ. ಆಮೇಲೆ ಬುದ್ಧಿ ಅನ್ನೋದು ಓದಿದೇ ಹೋದರೂ ಕೂಡ ಸ್ವಭಾವತಃ ಬಂದಿರ್ತದೆ. ಕೆಲವರು ಅಧ್ಯಯನ ಮಾಡಿರಲ್ಲ, ಆದರೆ ಮಹಾ ವ್ಯವಹಾರ ಜ್ಞಾನ ಆಗಲಿ, ಯಾರ ಜೊತೆ ಹೇಗೆ ಮಾತಾಡಬೇಕು ಅದೆಲ್ಲ ಗೊತ್ತಿರ್ತದೆ. ಅದರಲ್ಲಿ ಪರಮಾತ್ಮ ಬುದ್ಧಿ ಅನ್ನುವ ನಾಮದಲ್ಲಿ ಕೂತ್ಕೊಂಡಿರ್ತಾನೆ. ಆಮೇಲೆ ವಿದ್ಯೆ ಇತ್ತು, ಬುದ್ಧಿ ಇತ್ತು, ಒಳ್ಳೆ ಜ್ಞಾನ ಇತ್ತು, ಎಲ್ಲ ವಿಷಯಗಳಲ್ಲಿ ಅವನು ಪರಿಣತ ಆಗಿದ್ದ ಅಂತಂದರೆ ಅವನಿಗೆ ಸಿದ್ಧಿ ಅಂತ ಬರ್ತದೆ. ಆದರೆ ದಾಸರಾಯರಲ್ಲಿ ವಿದ್ಯೆ, ಬುದ್ಧಿ, ಸಿದ್ಧಿಯ ಜೊತೆಗೆ ಪ್ರಸಿದ್ಧಿಯೂ ಇತ್ತದು. ಯಾಕಿತ್ತು ಪ್ರಸಿದ್ಧಿ ಅಂದರೆ ಪ್ರಸಿದ್ಧಿಗೆ ಮುಖ್ಯ ಪ್ರತಿಪಾದ್ಯನಾದವನು ವಾಸುದೇವಕನಾದ ಭಗವಂತ, ಮುಕ್ತಿಪ್ರದ ಅವನು ವಾಸುದೇವ. ಈ 3 ದಾಸರಾಯರಲ್ಲಿತ್ತು. ಅದ್ರ ಜೊತೆಗೆ ಮಾಡಿದ ಎಲ್ಲ ಕಾರ್ಯಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋರು. ಎಲ್ಲ ಕಾರ್ಯಗಳು ಬೆಳಗ್ಗೆ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಭಗವಂತನಿಗೆ ಮಾಡಿದ ಕಾರ್ಯವನ್ನು ಅರ್ಪಣೆ ಮಾಡ್ತಾ ಇದ್ದ ಮಹಾನುಭಾವರು ಮಾನವೀಯ ಜಗನ್ನಾಥ ದಾಸರಾಯರು. ಅದಕ್ಕೋಸ್ಕರ ಹರಿಕಥಾಮೃತ ಸಾರ ಅನ್ನೋದು ದಾಸರಾಯರು ಬರೀ ಮಾತು ಹೇಳಿದ್ದಲ್ಲ, ತಾವು ಸ್ವತಃ ಜೀವನದಲ್ಲಿ ಅಳವಡಿಸಿಕೊಂಡವರು. ಅದರ ಅಭಿವ್ಯಕ್ತಿಯನ್ನು ಸಾಕ್ಷಾತ್ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವನಾಗಿ ನಿಂತು ಆ ನಾರಾಯಣ ದಾಸರಾಯರ ದೇಹ ಅನ್ನುವ ಅಧಿಷ್ಠಾನವನ್ನು ಮಾಡಿಕೊಂಡು ಅದನ್ನು ಮಾಡಿ ತೋರಿಸಿದ. ಉಳಿದ ಎಲ್ಲರಲ್ಲಿ ಜ್ಞಾನಿಗಳಲ್ಲಿ ವಿದ್ಯೆ, ಬುದ್ಧಿ, ಸಿದ್ಧಿ ಅಂತಂದರೆ ದಾಸರಲ್ಲಿ ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ 4 ದಾಸರಲ್ಲಿ ಮನೆ ಮಾಡಿತ್ತು. ಅದನ್ನು ಅಭಿವ್ಯಕ್ತಿ ಮಾಡೋದನ್ನು ಪರಮಾತ್ಮ ಅನ್ನುವ ತತ್ವವನ್ನು ಹರಿಕಥಾಮೃತ ಸಾರ ದಾಸರಾಯರ ಉಸಿರಾಟ ಆಗಿತ್ತದು, ಅದರ ಜೀವಾಳ ಆಗಿತ್ತು. ಅಂಥ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ ಮಹಾನುಭಾವರು ನಮ್ಮ ಮಾನವೀಯ ಪ್ರಭುಗಳು. ಅಂಥ ದಾಸರಾಯರು ರಚನೆ ಮಾಡಿದ ಗ್ರಂಥ ಪರಮಾದ್ಭುತವಾದ ಗ್ರಂಥ. ಒಂದೊಂದು ಅಕ್ಷರವೂ ಕೂಡ ವರ್ಣಾಭಿಮಾನಿ ದೇವತೆಗಳು ನಿಂತು ನುಡಿಸಿದ ಮಾತದು. ಅದಕ್ಕೋಸ್ಕರ ಮಾತೆಯೇ ಮಂತ್ರವಾಯಿತು ಅಂತಾರಲ್ಲ ಗೋಪಾಲದಾಸರಾಯರ ವೈಶಿಷ್ಟ್ಯದ ಬಗ್ಗೆ. ಜಗನ್ನಾಥ ದಾಸರಾಯರ ವಿಷಯವೂ ಕೂಡ ಹಾಗೇನೆ. ಅಂಥ ಪ್ರಾಣದೇವರ ಪ್ರತೀಕದಂತಿರುವ ಹರಿಕಥಾಮೃತ ಸಾರದ ವಿಶೇಷವಾದ ಪಾರಾಯಣವನ್ನು ಸಹಸ್ರಾಮೃತ ಪಾರಾಯಣ ಅಂದರೆ ಸುಮ್ಮನೆ 32 ಸಂಧಿ ಮಾಡಬೇಕು ಅಂದರೆ ಹಳೆ ಕಾಲದಲ್ಲಿ ಆ ಕ್ರಮ ಇತ್ತು. ನಮ್ಮ ಶ್ಯಾಮಸುಂದರದಾಸರು, ನಿಕೂರಾಚಾರ್ಯರು, ಕುಪ್ಪೇರಾಯರು ಈ ಎಲ್ಲ ಮಹಾನುಭಾವರು ಹರಿಕಥಾಮೃತ ಸಾರಕ್ಕೆ ಅನೇಕ ಅರ್ಥ 14 ಅರ್ಥ ಹೇಳ್ತಾ ಇದ್ರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೀವಿ. ಅಂಥ ಜ್ಞಾನಿಗಳೆಲ್ಲ ದೊಡ್ಡ ದೊಡ್ಡವರು ಉಸಿರಾಡ್ತಾ ಇದ್ರು. ಮಧ್ವರಾಯರಂತೂ ತಮ್ಮ ಜೀವನದೊಳಗೆ ಹರಿಕಥಾಮೃತ ಸಾರ, ಶೇಷದಾಸರಾಯರ ಸುಳಾದಿಗಳು ಅಂತಂದರೆ ಹೆಂಗೆ ಅಸ್ಥಿಗತ ಅಂತಲೇ ಹೇಳ್ಬೋದು ಅವ್ರದ್ದು ಆ ವಿಷಯಗಳಿಗೆ. ಶೇಷದಾಸರು ಕೂಡ ದಾಸರಾಯರ ಹರಿಕಥಾಮೃತ ಸಾರವನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಯಾರಾದರೂ ಮನೆಗೆ ಬಂದರೆ ಅವ್ರು ಪಾದ ತುಳಿತಾ ಇದ್ದಾರಂತೆ ದಾಸರು. ಅದು ಸಣ್ಣ ಹುಡುಗನೇ ಆಗಲಿ ದೊಡ್ಡವನೇ ಆಗಲಿ. ಯಾಕೆಂದರೆ ಯಾವುದನ್ನು ದೇವರ ಅಧಿಷ್ಠಾನ ಮಾಡಿಕೊಂಡು ಎಲ್ಲಿ ತನ್ನ ಅಭಿವ್ಯಕ್ತಿ ಹೆಚ್ಚು ಮಾಡ್ತಾರೋ ಗೊತ್ತಾಗಲಿಲ್ಲ ಅಂತ ಹಾಗೆ ಮಾಡಿಕೊಂಡು ಪ್ರತಿಯೊಬ್ಬರು ಪಾದ ತೊಳೆದು ಆಮೇಲೆ ಮನೆಯಲ್ಲಿ ಅವ್ರಿಗೆ ಪ್ರತಿನಿತ್ಯ ತೀರ್ಥ ಸಂತರ್ಪಣೆ, ಭೋಜನ ಸಂತರ್ಪಣೆ ಮಾಡ್ತಾ ಇದ್ರಂತೆ. ದೊಡ್ಡವರು ಅಪರೋಕ್ಷ ಜ್ಞಾನಿಗಳು ಅಂತ ಕರೆಸ್ಕೊಂಡು ಮಹಾನುಭಾವರೆಲ್ಲ ತಾವು ಅನುಷ್ಠಾನ ಮಾಡಿದ ವಿಷಯ ದಾಸರಾಯರ ಹರಿಕಥಾಮೃತ ಸಾರ. ಅಂಥ ಹರಿಕಥಾಮೃತ ಸಾರದ ಪಾರಾಯಣವನ್ನು ಸಹಸ್ರಾವೃತ್ತಿ ತಾವೆಲ್ಲರೂ ಮಾಡಿದ್ದೀರಿ. ಇದು ದಾಸರಾಯರಿಗೆ ಬಹಳ ಪ್ರೀತಿಕರವಾದ ಕಾರ್ಯ. ಅದರ ಜೊತೆಗೆ ವಿಜಯ ಪ್ರಭುಗಳ ನರಸಿಂಹ ಸುಳಾದಿ ಎಲ್ಲ ದೋಷವನ್ನು ಪರಿಹಾರ ಮಾಡಿ ಭಕ್ತಿಗೋಸ್ಕರ ಅಭಿವ್ಯಕ್ತರಾಗ್ತಕ್ಕಂಥವ್ರು ಭಗವಂತ. ಅಂಥ ಭಗವಂತನ ನರಸಿಂಹ ಸುಳಾದಿಯನ್ನು ಪಾರಾಯಣ ಮಾಡಿ ಇವತ್ತು ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭ
ಅದು ಶ್ರೀಪಾದರಾಯರ ಆರಾಧನೆ ಪರ್ವಕಾಲ. ಇಂಥ ಸಂದರ್ಭದೊಳಗೇನೆ, ಯಾಕೆಂದರೆ ದಾಸರಾಯರಿಗೆ ಶ್ರೀಪಾದರಾಯರಂದರೆ ಬಹಳ ಪ್ರೀತಿ. ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವಿರುತ ಕೊಟ್ಟ ಫಲವುಂಟು ಶ್ರೀ ಮಧ್ವನಾಮ ಬರೆದೋರಿದ ಬಗೆ ಅಂತ ಮುಳುಗಾಗಲಿಗೆ ಹೋದಾಗ ಮಧ್ವನಾಮದ ವೈಶಿಷ್ಟ್ಯವನ್ನು ಕಂಡು ಫಲಸ್ತುತಿಯನ್ನು ನಮ್ಮ ದಾಸರಾಯರು ಬರೀತಾರೆ. ಹಾಗಾಗಿ ದಾಸರಾಯರಿಗೆ ತುಂಬ ಶ್ರದ್ಧೆ ಇರತಕ್ಕಂತಹ ದಿವಸ ಶ್ರೀಪಾದರಾಯರ ಆರಾಧನೆಯ ಪರ್ವಕಾಲ. ಅಂಥ ಪರ್ವಕಾಲದಲ್ಲಿ ಹರಿಕಥಾಮೃತ ಸಾರ, ನರಸಿಂಹ ಸುಳಾದಿಯ ಪಾರಾಯಣವನ್ನು ಏನು ಭಗವಂತನಿಗೆ, ತತ್ವಾಭಿಮಾನಿಗಳಿಗೆ, ಗುರುರಾಜರಿಗೆ, ವಿಜಯಪ್ರಭುಗಳಿಗೆ, ಜಗನ್ನಾಥದಾಸರಾಯರಿಗೆ ಏನು ಅರ್ಪಣೆ ಮಾಡ್ತಾ ಇದ್ದೀರಿ, ಸರ್ವಾಂತರ್ಗತನಾದ ಲಕ್ಷ್ಮೀ ನೃಸಿಂಹ ಇದನ್ನು ಸ್ವೀಕಾರ ಮಾಡಿ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಯರ ಅನುಗ್ರಹ ಧ್ರುವವಾಗಿ ಸ್ಥಿರವಾಗಿ ಇರತಕ್ಕಂಥ ಮಹಾಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಿದ್ದೀನಿ. ಶ್ರೀ ಕೃಷ್ಣಾರ್ಪಣ ವಸ್ತು ಮಧ್ವೇ ಶಾಂತಿ.